ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅರಿಶಿಣ ಬೆಳೆಯುವ ರೈತರ ಕಲ್ಯಾಣ, ಉತ್ಕೃಷ್ಟ ಅರಿಶಿಣ ತಳಿ ಅಭಿವೃದ್ಧಿಪಡಿಸುವಿಕೆ ಮತ್ತು ರಫ್ತು ಉತ್ತೇಜನದತ್ತ ಮಂಡಳಿ ಗಮನ ಹರಿಸುತ್ತದೆ ಎಂದು ಹೇಳಿದರು. ವಿಶ್ವದ 70% ಅರಿಶಿಣವನ್ನು ಭಾರತದಲ್ಲಿ ಬೆಳೆಯಲಾಗುತ್ತಿದ್ದು, ದೇಶದ 20 ರಾಜ್ಯಗಳಲ್ಲಿ ರೈತರು ಅರಿಶಿಣ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಅರಿಶಿಣ ಕೃಷಿಯ ಸಂಶೋಧನೆ, ಮೌಲ್ಯವರ್ಧಿತ ಉತ್ಪನ್ನ, ಮೂಲಸೌಕರ್ಯಾಭಿವೃದ್ಧಿ, ಉತ್ಪಾದಕತೆ ಮತ್ತು ರಫ್ತು ಹೆಚ್ಚಿಸುವ ಕ್ರಮಗಳ ಕುರಿತು ಮಂಡಳಿ ಗಮನ ಹರಿಸಲಿದೆ ಎಂದು ಹೇಳಿದರು. ದೇಶದಲ್ಲಿ 30 ವಿಧದ ಅರಿಶಿಣ ತಳಿಗಳಿದ್ದು, ಅದರಲ್ಲಿ ಹಲವು ಜಿಐ ಟ್ಯಾಗ್ ಸಹ ಪಡೆದಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಷ್ಟ್ರೀಯ ಅರಿಶಿಣ ಮಂಡಳಿ ಅರಿಶಿಣದ ಅಗತ್ಯ ಮತ್ತು ಔಷಧೀಯ ಗುಣಗಳು, ಅದರ ಇಳುವರಿ ಹೆಚ್ಚಿಸುವ ಮಾರ್ಗಗಳು ಹಾಗೂ ಹೊಸ ಮಾರುಕಟ್ಟೆಗಳಿಗೆ ವ್ಯಾಪಾರವನ್ನು ಉತ್ತೇಜಿಸಲು ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಸರಪಳಿಯನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಜಾಗೃತಿ ಮೂಡಿಸಲು ಪರಿಶೀಲಿಸುತ್ತದೆ ಎಂದು ಸಚಿವ ಗೋಯಲ್ ಹೇಳಿದರು. हर वो विषय जो माननीय प्रधानमंत्री मोदी जी ने अपने कर कमलों में लिया है, वो सफलतापूर्वक पूरा किया है. इसी के कारण आज पूरे विश्व में भारत का बोलबाला है, भारत का परचम लहरा रहा है. पूरा विश्व भारत के साथ संबंध नहीं बढ़ाना चाहता, भारत के साथ व्यापार ही नहीं करना चाहता, लेकिन विश्व के 19 देशों ने अभी तक अपने देश का सबसे उच्च जो सिविलियन ऑनर होता है, जो सम्मान होता है, वो माननीय प्रधानमंत्री जी को देकर आज विश्व के सबसे लोकप्रिय नेता प्रधानमंत्री नरेंद्र मोदी जी हमारे देश का के शिल्पकार के रूप में देश को आगे बढ़ाने का काम कर रहे हैं. ಪ್ರಧಾನಿ ನರೇಂದ್ರ ಮೋದಿ ಮಂಡಳಿಯ ಸ್ಥಾಪನೆಯನ್ನು ಶ್ಲಾಘಿಸಿ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ.